ಸ್ನೇಹಿತರೆ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ CM ಶಂಕರ್. ದಿನಾಂಕ 9/4/2026 ದಾವಣಗೆರೆ ದಕ್ಷಿಣ ಕ್ಷೇತ್ರಕ್ಕೆ ಉಪಚುನಾವಣೆ ನಡೀತಾ ಇದೆ. ಈ ಉಪಚುನಾವಣೆಯಲ್ಲಿ 3 ಪಕ್ಷಗಳು ಅಂದರೆ ಕಾಂಗ್ರೆಸ್, BJP ಜೊತೆಗೆ ಈ ಬಾರಿ ಕುತೂಹಲಕರವಾಗಿ SDPI ಸ್ಪರ್ಧೆ ಮಾಡಿದೆ. ಇದನ್ನು ನಾವು ಗಮನಿಸ್ತಾ ಇದ್ದರೆ ಈಗ ಇಷ್ಟು ದಿನದಿಂದ ಇದ್ದಿದ್ದ ಲೆಕ್ಕಾಚಾರ ಬೇರೆ, ಈಗ ಚುನಾವಣೆ ಏನಾಗ್ತಾ ಇದೆಯೋ ಅಂದರೆ ಮತದಾನ ಏನು ನಡೀತಾ ಇದೆ, ಈಗ ಬರ್ತಾರಂಥ ಒಂದು ಫಲಿತಾಂಶನೇ ಬೇರೆ ಆಗ್ತಾಯಿದೆ. ಇಷ್ಟು ದಿನದಿಂದನೂ ಕಾಂಗ್ರೆಸ್ ಪಕ್ಷದವರು ಒಂದು ಮಾತನ್ನು ಹೇಳ್ತಾಯಿದ್ರು, ನಮ್ಮಲ್ಲಿದ್ದಂಥ ಎಲ್ಲ ವೈಮನಸ್ಸುಗಳನ್ನು ನಾವು ಮರೆತಿದ್ದೀವಿ, ನಮ್ಮ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರೋದು ಬಹುತೇಕ ನಿಶ್ಚಿತ, ಯಾಕಂದರೆ ನಾವು 5 ಗ್ಯಾರಂಟಿಗಳನ್ನ ಕೊಟ್ಟಿದ್ದೀವಿ, ಆ 5 ಗ್ಯಾರಂಟಿಗಳು ಜನರ ಮನಸ್ಸನ್ನು ತಲುಪಿದೆ. ಹಾಗಾಗಿ ಉಪಚುನಾವಣೆಯಲ್ಲಿ ನಮಗೆ ಗೆಲುವು ಖಚಿತ ಅಂತ ಕಾಂಗ್ರೆಸ್ ಪಕ್ಷ ಹೇಳ್ತಾಯಿದ್ರು. ಜೊತೆಗೆ ಜಮೀರ್ ಅವರು ಅಂದರೆ ವಸತಿ ಸಚಿವರಾದಂಥ BZ ಜಮೀರ್ ಖಾನ್ ಅವರು ಕೂಡ ಕೊನೆ ಕ್ಷಣದಲ್ಲಿ ಇಲ್ಲಿ ಚುನಾವಣೆ ಪ್ರಚಾರಕ್ಕೆ ಬಂದಿದ್ದು ವಿಶೇಷತೆ ಅನ್ಬೋದು. ಇನ್ನು ಅಲ್ಪಸಂಖ್ಯಾತರು ಕಾಂಗ್ರೆಸ್ ವಿರುದ್ಧ ರೊಚ್ಚಿಗೆದ್ದಿದ್ದಾರೆ ಅನ್ನೋ ಒಂದು ಆರೋಪಗಳು ಸಹ ಇತ್ತು. ಅವೆಲ್ಲವನ್ನೂ ಸಹ ಮರೆತು ಈಗ ಇಲ್ಲಿ ಏನಾಗಿದೆ ಅಂದರೆ ಕಾಂಗ್ರೆಸ್ ಪಕ್ಷ ಈಸಿಯಾಗಿ ಗೆಲ್ಬೋದು ಅಂತ ಹೇಳ್ತಾಯಿದ್ರು. ಆದರೆ ಇಲ್ಲಿ ಕಾಂಗ್ರೆಸ್ ಪಕ್ಷದವರು ಏನು ನಿರೀಕ್ಷೆ ಇಟ್ಕೊಂಡಿದ್ದಾರೋ ಅಷ್ಟು ಗೆಲುವು ಈಸಿ ಅಲ್ಲ ಅನ್ನೋದು ಇವಾಗ ನಾವು ದಾವಣಗೆರೆ ಕ್ಷೇತ್ರದಲ್ಲಿ ಅಂದರೆ ಮತದಾರರನ್ನ ನಾಡಿ ಮಿಡಿತನ ಅರಿಯಕ್ಕೆ ಹೋದಾಗ ನಮಗೆ ಒಂದಷ್ಟು ಮಾಹಿತಿ ಬಂತು. ದಾವಣಗೆರೆಯಲ್ಲಿ ಕಾಂಗ್ರೆಸ್ ಗೆಲ್ಲೋದು ತುಂಬ ಕಷ್ಟಕರವಾಗಿದೆ, ಯಾಕಂದರೆ SDPI ಅವರಿಗೆ ಏನು ಮತ ಚಲಾಯಿಸ್ತಾರೋ ಅದು BJP ಪಾಲಾಗುತ್ತೆ. ಹಾಗಾಗಿ ಕಾಂಗ್ರೆಸ್ಗೆ ಇಲ್ಲಿ ನೆಲೆ ಇಲ್ಲ ಅನ್ನೋ ಒಂದು ಮಾತುಗಳನ್ನ ಮತದಾರರು ಹೇಳಿದ್ದಾರೆ. ಈಗ ನಾನು ಮತಗಟ್ಟೆಗಳ ಕಡೆ ಹೋಗ್ತಾ ಇದ್ದೀನಿ, ನೋಡೋಣ ಬನ್ನಿ. ಎಲ್ಲ ಈಗ ಏನು ಚುನಾವಣೆ ನಡೀತದೆ ಆ ಮತಗಟ್ಟೆ ಕಡೆ ಹೋಗೋಣ. ಸ್ನೇಹಿತರೆ, ಈಗ ನಾನು ದಾವಣಗೆರೆ ಉತ್ತರ ವಲಯ ಶೇಖರಪ್ಪ ನಗರದಲ್ಲಿ ಇದ್ದೀನಿ. ಇಲ್ಲಿ 48% ಮತದಾನ ಆಗಿದೆ. ಆದರೆ ಮತದಾನ ಕೇಂದ್ರಗಳಲ್ಲಿ ಯಾವುದೇ ಅಹಿತಕರ ಘಟನೆ ನಡೆಯದೆ ಬಹಳ ಸರಳವಾಗಿ ಮತ್ತು ಶಾಂತಿಯುತವಾಗಿ ಮತದಾನ ನಡೀತಾ ಇದೆ ಅಂತ ಇಲ್ಲಿನ ಸಿಬ್ಬಂದಿ ನಮಗೆ ಒಂದು ಮಾಹಿತಿ ಕೊಟ್ಟಿದ್ದಾರೆ. ಇದು ಸರ್ಕಾರಿ ಉರ್ದು ಪ್ರಾಥಮಿಕ ಪಾಠಶಾಲೆ ಶೇಖರಪ್ಪ ನಗರ, ದಾವಣಗೆರೆ ಉತ್ತರ ವಲಯ. ಈಗ ನಾವು ಇನ್ನೊಂದಷ್ಟು ಬೂತ್ಗಳನ್ನ ಸಮೀಕ್ಷೆ ಮಾಡೋಣ, ಯಾವ ರೀತಿ ಒಂದು ಫಲಿತಾಂಶದ ವರದಿ ಬರುತ್ತೆ ಅನ್ನೋದನ್ನ ನೋಡೋಣ. ಸಿಟಿ ಒಳಗೆ ಎಂಟ್ರಿ ಆಗಂಗಿಲ್ಲ, ಪ್ರಕಾರ ಸಿಟಿ ಒಳಗೆ ಎಂಟ್ರಿ ಮಿನಿಸ್ಟರ್ ಅಲ್ಲ, ಅವ್ರ ಮಿನಿಸ್ಟರ್ ಬರಂಗಿಲ್ಲ. ಆದಷ್ಟು ಸ್ವಲ್ಪ ಬೆನ್ನತ್ರಿ ಎಂಟ್ರಿ ಆಗಕ್ಕೆ ನಾವು ಅದಕ್ಕೆ ಹಿಂದೆ ನಾವು ಹಿಂದೆ ವಿಡಿಯೋ ಮಾಡಿಕೊಂಡು ಹೊಂಟೇವಿ. ಸರ್ ನಮಸ್ಕಾರ. ಸರ್ ನಮಸ್ತೆ. ಹೊನ್ನಾವರ್ಡಿನ ಯುವ ಕಾಂಗ್ರೆಸ್ಸಿನ ಕಾರ್ಯಕರ್ತರು ಏನು ಇವತ್ತು ದಿನ ಇಲ್ಲಿ ಹೊನ್ನಾವರ್ಡಲ್ಲಿ ಮತದಾನ 70% ಕ್ಲಿಯರ್ ಆಗಿದೆ. ನಮ್ಮ ಅಭ್ಯರ್ಥಿ ಸಮರ್ಥ ಶಾಮನೂರ್ ಅವರು ಗತಾಯವಾಗಿ 20-25 ಸಾವಿರ ಲೀಡಿಂಗ್ ನಲ್ಲಿ ಗೆಲ್ಲೋದಕ್ಕೆ ಔಟೇ ಇಲ್ಲ. 100% 20-25 ಸಾವಿರ ವೋಟಿಂಗ್ ಗೆದ್ದೇ ಗೆಲ್ತಾರೆ. ಸಮರ್ಥ ಶಾಮನೂರ್ ಅವರಿಗೆ ಪ್ರತಿಯೊಬ್ಬರು ವೋಟ್ ಮಾಡ್ತಿದ್ದಾರೆ. ನೀವು ನೋಡ್ಬೋದು, ನಮ್ಮ ಕಾಂಗ್ರೆಸ್ ಇದರಲ್ಲೇ ಬಂದು ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರ ಜೊತೆ ಬಂದು ಇಲ್ಲಿ ಎಲ್ಲಾರು ಬರ್ಸ್ಕೊಂಡ್ ಹೊಂಟಿದ್ದಾರೆ. ಎಲ್ಲಾರು ಪ್ರತಿಯೊಬ್ರು ಕಾಂಗ್ರೆಸ್ಗೆ ವೋಟ್ ಮಾಡ್ತಾ ಇದ್ದಾರೆ. ಪ್ರತಿಯೊಬ್ರು ಕಾಂಗ್ರೆಸ್ಗೆ ವೋಟ್ ಮಾಡ್ತಿದ್ರು. ಪ್ರಬಲ ಪೈಪೋಟಿ ಇದೆಯಲ್ಲ SDPI ಜೊತೆಗೆ NDA ಅಭ್ಯರ್ಥಿ. ಸರ್ SDPI NDA ಅಭ್ಯರ್ಥಿ ಮತ್ತೆ ಶ್ರದ್ಧಾಯವಾಗಿ 20 ಸಾವಿರ ಲೀಡಿಂಗ್ ನಲ್ಲಿ ಸಮರ್ಥ ಶಾಮನೂರ್ ಅವರು ಯುವಕರ ಕಣ್ಮಣಿ ಗೆದ್ದೇ ಗೆಲ್ತಾರೆ ಅಂತ ನಮಗೆ ಭರವಸೆ ಇದೆ. ಹೆಂಗಾಗಿದೆ? ಬಹಳ ಉತ್ತಮ ಇದೆ ಸರ್. ಸರ್ ಕಾಂಗ್ರೆಸ್ ಅಭ್ಯರ್ಥಿ ಗೆಲ್ತಾರ? ಗೆಲ್ತಾರೆ ಸರ್. ಸರ್ ಎಷ್ಟು ಮತಗಳ ಅಂತರದಲ್ಲಿ ಗೆಲ್ಬೋದು? 30,000 ಅಂತರದಿಂದ ಗೆಲ್ತಾರೆ. 30,000 ಮತಗಳ ಅಂತರದಲ್ಲಿ ಗೆಲ್ಬೋದು. ಸರ್ ಒಂದು ಆರೋಪ ಇತ್ತು, ಶಾಮನೂರು ಶಿವಶಂಕರಪ್ಪನವ್ರ ಕುಟುಂಬ ರಾಜಕಾರಣಕ್ಕೆ ಒಂದು ಇಡೀ ಕಾಂಗ್ರೆಸ್ ಪಕ್ಷನ ಬಲಿ ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇದಾರೆ. ಅದು ಅವ್ರ ಪರಿಣಾಮ ಏನು ಬೀರಲ್ವ ಇಲ್ಲಿ? ಏನು ಪರಿಣಾಮ ಬೀರಲ್ಲ. ಒಟ್ಟಾರೆಯಾಗಿ ಕಾಂಗ್ರೆಸ್ ದಾವಣಗೆರೆ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಕಾ ಕಾಂಗ್ರೆಸ್. ಪಾಟೀನಗರ ಅಂತ ನಮ್ಮ ಅಡ್ಡ ನಮ್ಮ ಅಪ್ಪ ಅಮ್ಮ ಕಾಲದಿಂದ ನಾವು ಕಾಂಗ್ರೆಸ್ಗೆ ಮತದಾನ ಮಾಡಿರೋದು. ಈಗಾದ್ರೂ ಕಾಂಗ್ರೆಸ್ಗೆ ಮತದಾನ ಮಾಡ್ತಾ ಇದೀವಿ. ಕಡಿಮೆ ಅಂದ್ರೆ ಒಂದು 35-40 ಅಂತರದಿಂದ ನಮ್ಮ ಸಮರ್ಥ ಅವ್ರಿಗೆ ಗೆದ್ದೆ ಗೆಲ್ತಾರೆ ಅಂತ ನಮಗೆ ಭರವಸೆ ಕನ್ಫರ್ಮ್ ಆಗಿ ಹೇಳ್ತಿದ್ದೀನಿ. ಅಂದ್ರೆ ಫಲಿತಾಂಶಕ್ಕೋಸ್ಕರ ಮೇ 4ನೇ ತಾರೀಕು ಕಾಯ್ಬೇಕು ಸರ್, ಅಲ್ಲಿ ಮರ ಕಾಯ್ಬೇಕು. ಆದ್ರೆ ಕಾಂಗ್ರೆಸ್ ಮಕ್ಕಳು ಕಾಂಗ್ರೆಸ್ಗೆ ನಮ್ದು ಎಲ್ಲ ಅಭ್ಯರ್ಥಿಗಳೆಲ್ಲ ಕಾಂಗ್ರೆಸ್ಗೆ ಓಟ್ ಹಾಕ್ತಿರೋದು. ಅಪ್ಪ ಅಮ್ಮ ಕಾಲದಿಂದ ಬಂದಿರೋದೇ ಕಾಂಗ್ರೆಸ್. ನೋಡಿ, ಮಧ್ಯಾಹ್ನ 2 ಗಂಟೆ ಮೇಲೆ ಆಗ್ತದಂತೆ ಮತದಾರರ ಓಲೈಕೆ ಹೆಚ್ಚಾಗ್ತಾ ಇದೆ. ಯಾಕಂದ್ರೆ ಇನ್ನೇನು ಮತ ಗಟ್ಟೆ ಸಮಯ ಮುಗಿಯುವಂತ ಸಂದರ್ಭ ಇರೋದ್ರಿಂದನ ಈಗ ನೋಡಿ ಹಿರಿಯ ನಾಗರಿಕರನ್ನ
ಕರ್ಕೊಂಡ್ಬಂದು ಮತ ಹಾಕ್ಸಂತ ಪ್ರಕ್ರಿಯೆಗಳು ನಡೀತಾ ಇದೆ. ಇದು ದಾವಣಗೆರೆಯ ಆಜಾದ್ ಮತ್ತು ಅಹಮದ್ ನಗರ. ಹೌದು. ಈ ಕಡೆ ಬರ್ರಿ, ಈ ಕಡೆ ಬರ್ರಿ. ನೋಡಿ, ಕೊನೆ ಕ್ಷಣದಲ್ಲಿ ಮತದಾರನ ಓಲೈಕೆ ಮಾಡೋಂಥ ಒಂದು ಪ್ರಕ್ರಿಯೆ ಜಾಸ್ತಿ ಆಗ್ತಾ ಇದೆ. ಈಗ ಅಲ್ಲಿ ಬರ್ತಾರ ನೋಡಿ, ಈಗ ಮತದಾನಕ್ಕೆ ಜನ ಉತ್ಸುಕರಾಗಿ ಬರ್ತಾ ಇದ್ದಾರೆ. ಮತದಾನ ಮಾಡೋದಕ್ಕೆ ಉತ್ಸುಕರಾಗಿ ಜನ ಬರ್ತಾ ಇದ್ದಾರೆ. ಇದು ನಾನಿರೋದು ಆಜಾದ್ ನಗರ, ವಾರ್ಡ್ ನಂಬರ್ 9.